ದೆಹಲಿ ಕಾರ್ ಬಾಂಬ್ ಸ್ಫೋಟ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆಯಿಂದ ಈಗ ಒಂದು ಭಯಾನಕ ಸತ್ಯ ಹೊರಗೆ ಬಿದ್ದಿದೆ. ಎನ್ಐಎಗೆ ಒಪ್ಪಿಸಿದ್ರು ಈ ಒಂದು ವಿಚಾರವನ್ನು, ಏನು ಈ ಒಂದು ಘಟನೆಯನ್ನು ತನಿಖೆ ಮಾಡಿ ಅಂತ. ಈಗ ಎನ್ಐಎ ಒಂದು ಭಯಾನಕವಾದಂತಹ ಸ್ಫೋಟಕವಾದಂತಹ ಮಾಹಿತಿಯನ್ನು ದೇಶದ ಜನರ ಮುಂದೆ ಇಟ್ಟಿರುವಂಥದ್ದು. ಎನ್ಐಎ ತನಿಖೆಯಲ್ಲಿ ಬಯಲಾಗಿದ ಒಂದು ಸತ್ಯ ಏನಿರಬಹುದು? ಹಾಗಾದ್ರೆ ಅದು ಸ್ವಲ್ಪ ಯಾಮಾರಿದ್ರೂ ಕೂಡ ಕಾದಿತ್ತು ಒಂದು ದೊಡ್ಡ ಆತಂಕ, ಅಪಾಯ ಅಂತ ಹೇಳಲಾಗ್ತಾ ಇದೆ. ದೇಶದ ಹಲವು ಪ್ರಮುಖ ಸ್ಥಳಗಳಲ್ಲಿ ಸ್ಫೋಟಕ್ಕೆ ಉಗ್ರರ ಒಂದು ಉಗ್ರರ ಸಂಚು ಅಂತ ಹೇಳಲಾಗ್ತಾ ಇದೆ. ತನಿಖೆಯಲ್ಲಿ ಈ ರೀತಿಯಾದಂಥ ಸ್ಫೋಟಕ ಮಾಹಿತಿ ಹೊರಗೆ ಬಿದ್ದಿರುವಂಥದ್ದು. ಜಮ್ಮುವಿನಲ್ಲಿ ಮೊದಲೇ 2900 kg ಸ್ಫೋಟಕ ವಶಪಡಿಸಿಕೊಂಡಿದ್ರು ಅಧಿಕಾರಿಗಳು. ಹೀಗಾಗಿ ಸ್ಫೋಟಕ್ಕೆ ವಶಪಡಿಸಿಕೊಂಡಿದ್ದು ಅಂದರೆ ಇದನ್ನು ವಶಪಡಿಸಿಕೊಳ್ಳೋದ್ರಿಂದ ಭಾರಿ ಅನಾಹುತ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಶಂಕಿತ ಉಗ್ರರ ಒಂದು ಗ್ಯಾಂಗ್ ಈ ಒಂದು ಸಂಚನ್ನು ರೂಪಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಗುಪ್ತಚರ ಇಲಾಖೆಯ ಒಂದು ಕಾರ್ಯಾಚರಣೆಯಲ್ಲಿ ಈ ಮಾಹಿತಿಯನ್ನು ಬಹಿರಂಗವಾಗಿದೆ. ಇದರಿಂದನೇ ವಶಪಡಿಸಿಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು. ನಿಮಗೆ ಗೊತ್ತಿರೋ ಹಾಗೆ ದೆಹಲಿಯ ಒಂದು ಸ್ಫೋಟದಲ್ಲಿ 12ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ 12ಕ್ಕೆ ಹೇರಿದೆ. 9 ಜನ ಅಂತ ಹೇಳ್ತಾ ಇದ್ರು. 17ರ ಒಂದು ಸ್ಥಿತಿ ಚಿಂತಾಜನಕವಾಗಿದೆ. ಹೀಗಾಗಿ ಈ ಒಂದು ಸ್ಫೋಟದ ಬಗ್ಗೆ, ದೆಹಲಿಯಲ್ಲಿ ಆದಂತಹ ಒಂದು ಸ್ಫೋಟ ಏನಿದೆ, ಒಂದು ಸ್ಫೋಟ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಈ ಒಂದು ವಿಚಾರದ ಬಗ್ಗೆ, ಘಟನೆಯ ಬಗ್ಗೆ ತನಿಖೆ ಮಾಡಿ ಅಂತ ಎನ್ಐಎಗೆ ವಹಿಸಿತ್ತು ಸರ್ಕಾರ. ಇದರ ಒಂದು ಮೊದಲ ಹಂತದ ತನಿಖೆ ಮಾಡಿದೆ ಎನ್ಐಎ. ಹೇಳಿದೆ ಒಂದು ವಿಚಾರ ಗೊತ್ತಾಗಿದೆ ನಮಗೆ, ಏನು ಅಂತಂದರೆ ಬರೀ ಒಂದು ಕಡೆ ಮಾತ್ರ ಅಲ್ಲ, ದೆಹಲಿಯ ಒಂದು ನಾನಾ ಕಡೆ ಅಥವಾ ದೇಶದ ನಾನಾ ಕಡೆ ಸ್ಫೋಟವನ್ನು ಮಾಡೋಕ್ಕೆ ಸಂಚು ರೂಪಿಸಿ ಈ ಒಂದು ಉಗ್ರರ ಒಂದು ಪಡೆ ಅಂತ ಹೇಳಲಾಗ್ತಾ ಇತ್ತು, ಗುಂಪು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಏನಾದರೂ ಅವರು ಅಂದುಕೊಂಡಂತೆ ಏನಾದರೂ ಆಗಿಬಿಟ್ಟಿದ್ರೆ, ನಾವು ಸುಮಾರು 3 ಟನ್ kgಯಷ್ಟು ಒಂದು ಸ್ಫೋಟಕವನ್ನು ವಶಪಡಿಸಿಕೊಳ್ಳದೇ ಇದ್ದರೆ, ಅಧಿಕಾರಿಗಳಿಗೆ ಇದು ಗೊತ್ತಾಗದೇ ಇದ್ದರೆ, ಗುಪ್ತಚರ ಮಾಹಿತಿ ಅಥವಾ ಇಲಾಖೆಯವರು ಸರಿಯಾದ ರೀತಿ ಮಾಹಿತಿಯನ್ನು ಕೊಡದೇ ಹೋಗಿದ್ರೆ, ವಿಫಲವಾಗಿದ್ದರೆ ದೇಶದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಒಂದಕ್ಕೂ ಹೆಚ್ಚಿನ ಕಡೆ ಏನಾದರೂ ಸ್ಫೋಟಗಳು ಸಂಭವಿಸಿದರೆ ಜನರಲ್ಲಿ ಇನ್ನಷ್ಟು ಆತಂಕ ಯಾವ ರೀತಿಯಾಗಿ ಹೆಚ್ಚಾಗ್ತಾ ಇತ್ತು, ಮತ್ತು ಇಡೀ ದೇಶ ಯಾವ ಚಿಂತೆಯಲ್ಲಿ ಮುಳುಗ್ತಾ ಇತ್ತು ಯೋಚನೆ ಮಾಡಿ ಅನ್ನುವಂಥ ರೀತಿಯಲ್ಲಿ ತನಿಖೆಯನ್ನು ಹೊರಗೆ ಬಿಟ್ಟಿದೆ ಎನ್ಐಎ. ನೋಡಿ, ಈ ರೀತಿಯಾದ ಮಾಹಿತಿ ನಮಗೆ ಸಿಕ್ಕಿದೆ. ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ವಿಚಾರ. ಯಾಕಂದರೆ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳದೆ ಹೋಗಿದ್ರೆ ಎಷ್ಟು ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು ದೇಶದಲ್ಲಿ ಅನ್ನೋದನ್ನು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಎನ್ಐಎ ತನಿಖೆಯಿಂದ ಈ ಒಂದು ವಿಚಾರ ಬಹಿರಂಗ ಆಗಿದೆ. ಈಗ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ಎಲ್ಲೋ ಒಂದು ಕಡೆ ಈ ಒಂದು ಅನಾಹುತ ಆಗಿರೋದಕ್ಕೆ ಗುಪ್ತಚರ ಇಲಾಖೆಯ ಒಂದು ವೈಫಲ್ಯ ಕಾರಣ ಅಂತ ಹೇಳ್ತಾ ಇದ್ರು ವಿಪಕ್ಷದ ನಾಯಕರುಗಳು. ಕೆಲವರೆಲ್ಲರೂ ಕೂಡ ಆರೋಪವನ್ನು ಮಾಡ್ತಾ ಇದ್ರು. ಆದರೆ ಗಮನಿಸಿ, ಗುಪ್ತಚರ ಇಲಾಖೆಯ ಒಂದು ಮಾಹಿತಿಯಿಂದಾನೇ, ಕಾರ್ಯಾಚರಣೆಯಿಂದಾನೇ ಇಷ್ಟು ದೊಡ್ಡ ಮಟ್ಟದ ಒಂದು ಸ್ಫೋಟಕದ ವಸ್ತುಗಳನ್ನು ವಶಕ್ಕೆ ಪಡಿಸ್ಕೊಳ್ಳೋಕೆ ಯಶಸ್ವಿಯಾಗಿರುವಂಥದ್ದು ಅಧಿಕಾರಿಗಳು. ಒಂದು ವೇಳೆ ನಿಜಕ್ಕೂ ಕೂಡ ವಿಫಲವಾಗಿದ್ದರೆ ಇಷ್ಟು ದೊಡ್ಡ ಮಟ್ಟದ ಯಾವುದೇ ಒಂದು ಸ್ಫೋಟಕಗಳನ್ನು ವಶಪಡಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅಂತಂದರೆ ಒಂದಕ್ಕೂ ಹೆಚ್ಚಿನ ಕಡೆ ಬಾಂಬ್ ಸ್ಫೋಟಗಳು ಆಗ್ತಾ ಇತ್ತು. ಈಗೇನು ಸಾವುಗಳು ಸಂಭವಿಸಿದೆ ಅದರ 10 ಪಟ್ಟು ಸಾವುಗಳು ದೇಶದಲ್ಲಿ ಸಂಭವಿಸ್ತಾ ಇತ್ತು, ಬೇರೆ ಬೇರೆ ಜಾಗಗಳಲ್ಲಿ, ಅದು ಪ್ರಮುಖವಾದ ಪ್ರದೇಶಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣ ಆಗಿರ್ಬೋದು, ವಿಮಾನ ನಿಲ್ದಾಣ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಅಥವಾ ಭಾರೀ ಜನಸಂಖ್ಯೆ ಸೇರುವಂತಹ ಒಂದು ಪ್ರದೇಶಗಳಾಗಿರ್ಬೋದು. ಈ ಸ್ಥಳಗಳಲ್ಲಿ ಏನಾದರೂ ಒಂದೇ ಒಂದು ಸಮಯದಲ್ಲಿ ಏಕಕಾಲಕ್ಕೆ ಎಲ್ಲ ಕಡೆ ಸ್ಫೋಟ ಆಗಿದ್ರೆ ಆಗ ಸರ್ಕಾರ ಏನು ಮಾಡ್ತಾ ಇತ್ತು, ಅಧಿಕಾರಿಗಳು ಏನು ಮಾಡ್ತಾ ಇದ್ರು, ಪೊಲೀಸರು ಏನು ಮಾಡ್ತಾ ಇದ್ರು, ಯಾರು ಕೂಡ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಮತ್ತು ಯಾರೂ ಕೂಡ ಸಾವುಗಳನ್ನು ತಡೆಯೋಕೆ ಆಗ್ತಾ ಇರಲಿಲ್ಲ. ಆ ಮಟ್ಟದ ಒಂದು ದೊಡ್ಡ ಅಪಾಯ ಕಾದಿತ್ತು. ಆದರೆ ಈಗ ಅದು ಸ್ವಲ್ಪ ನಾವು ಬಚಾವಾಗಿದ್ದೀವಿ. ಸ್ವಲ್ಪ ಯಾಮಾರಿದ್ರು ಕೂಡ ಈ ರೀತಿಯಾದ ಒಂದು ದೊಡ್ಡ ಸ್ಫೋಟ ಆಗ್ತಾ ಇದೆ. ದೆಹಲಿಯಲ್ಲಿ ಆಗಿರುವಂತಹ ಸ್ಫೋಟದ ರೀತಿ ನಾನಾ ಕಡೆಯಲ್ಲಿ ಸ್ಫೋಟವನ್ನು ಮಾಡಬೇಕು ಅಂತ ಹೇಳಿ ಸಂಚನ್ನು ರೂಪಿಸಿದಂಥ ಉಗ್ರರು. ಈಗ ಆ ಒಂದು ವಿಚಾರ ಬಹಿರಂಗ ಆಗಿದೆ. ಅದಕ್ಕೆ ಪೂರಕ ಮತ್ತು ಇದಕ್ಕೂ ಸ್ಫೋಟಕ್ಕೂ ಮುನ್ನ ಏನು ವಶಪಡಿಸಿಕೊಂಡಿದ್ರಲ್ಲ ಆ ಒಂದು ಸ್ಫೋಟಕವಾದಂತಹ ವಸ್ತುಗಳು, ಅದೇ ಇದಕ್ಕೆ ಸಾಕ್ಷಿ. ಈ ರೀತಿಯಾಗಿ ವಶಪಡಿಸಿಕೊಳ್ಳೋಕೆ ಕಾರಣವಾಗಿದ್ದು ಗುಪ್ತಚರ ಇಲಾಖೆಯ ಒಂದು ಕಾರ್ಯಾಚರಣೆಯ ಮಾಹಿತಿ. ಆ ಮಾಹಿತಿಯ ಮೇರೆಗೆ ಇಷ್ಟು ದೊಡ್ಡ ಪ್ರಮಾಣದ ಸ್ಫೋಟಕಗಳನ್ನು ವಶಕ್ಕೆ ಪಡಿಸಿಕೊಳ್ಳೋಕೆ ಸಾಧ್ಯವಾಗಿರುವಂಥದ್ದು. ಸುಮಾರು 3 ಟನ್ kgಯಷ್ಟಿದೆ ಅದು ಸ್ಫೋಟಕ. ಅದೇನಾದರೂ ಎಲ್ಲ ಕಡೆ ಸ್ಫೋಟ ಆಗಿಬಿಟ್ಟಿದ್ರೆ ಅದರ ಒಂದು ತೀವ್ರತೆ ಜಾಸ್ತಿ ಇರ್ತಾ ಇತ್ತು. ದೇಶ ಈಗಿರುವಂತಹ ಒಂದು
ಆತಂಕ ಏನಿದೆ ಅದರ ಒಂದು 100 ಪಟ್ಟು ಆತಂಕ ಜನರಲ್ಲಿ ಕಾಡ್ತಾ ಇತ್ತು ಮತ್ತು ಮನೆಯಿಂದ ಹೊರಗೆ ಬರೋಕ್ಕೆ ಕೂಡ ಜನರು ಯೋಚನೆ ಮಾಡಬೇಕಾಗಿತ್ತು. ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರಿಂದ ನಾವು ಈಗ ಸದ್ಯಕ್ಕೆ ತಪ್ಪಿಸ್ಕೊಂಡಿದ್ದೀವಿ ಅಂತ NIA ತನಿಖೆಯಿಂದ ಗೊತ್ತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.